ಕೊಣಾಜೆ ಜಿಲ್ಲಾ ಪಂಚಾಯತ್ನ ಹಿಂದಿನ ಭದ್ರಕೋಟೆಯಾಗಿದ್ದ ಕಾಂಗ್ರೆಸ್ ಈ ಬಾರಿ ಯುವ ನಾಯಕ ಎನ್ಎಸ್ ಕರೀಂ ಅವರನ್ನು ಕಣಕ್ಕಿಳಿಸಿದ್ದು ಕೊಣಾಜೆ ಪ್ರದೇಶದಲ್ಲಿ ಭಾನುವಾರ ಮತಯಾಚಿಸಿದರು. ಕೊಣಾಜೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಬಿಜೆಪಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ನಲ್ಲಿ ಪ್ರಬಲ ಪೈಪೋಟಿ ಇದೆ. ಬಿಜೆಪಿಯಿಂದ ಎಆರ್ ಫಜಲ್, ಕಾಂಗ್ರೆಸ್ನಿಂದ ಎನ್ಎಸ್ ಕರೀಂ ಹಾಗೂ ಜೆಡಿಎಸ್ನಿಂದ ಹಾಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಬ್ದುಲ್ ಅಜೀಜ್ ಮಲಾರ್ ಸ್ಪರ್ಧಿಸುತ್ತಿದ್ದಾರೆ. ಕಾಂಗ್ರೆಸ್ನ ಭದ್ರಕೋಟೆಯಾಗಿರುವ ಕೊಣಾಜೆ ಕಳೆದ ಬಾರಿ ಅಜೀಜ್ ಮಲಾರ್ ಅವರಿಗೆ ಒಲಿತಿತ್ತು. ಆದರೆ ಈ ಬಾರಿ ಕಾಂಗ್ರೆಸ್ನಿಂದಲೂ ಯುವ ನಾಯಕ ಎನ್ಎಸ್ ಕರೀಂ ಸ್ಪರ್ಧಿಸುತ್ತಿರುವುದರಿಂದ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ ಕರೀಂ ಹಾಗೂ ತಾಲೂಕು ಪಂಚಾಯತ್ ಅಭ್ಯರ್ಥಿಗಳು ಗೆಲುವು ಸಾಧಿಸುವುದು ಖಚಿತ ಎನ್ನುವುದು ಕಾಂಗ್ರೆಸ್ ಮುಖಂಡರಾದ ಸಂತೋಷ ಶೆಟ್ಟಿ ಅವರ ಅಭಿಪ್ರಾಯ. ಈ ಸಲ 100% ನಾವು ಈ ಜಿಲ್ಲಾ ಪಂಚಾಯತ್ ನಾವು ಗೆಲ್ತೇವೆ. ಮತ್ತೆ ತಾಲೂಕು ಪಂಚಾಯತಿನಲ್ಲಿ 6 ತಾಲೂಕು ಪಂಚಾಯತ್ ಇದೆ ನಮ್ಮ ಈ ಜಿಲ್ಲಾ ಪಂಚಾಯತ್ನ ಕೆಳಗೆ. ಅದರಲ್ಲೂ ಸಹ ನಾವು ಎಲ್ಲ ತಾಲೂಕು ಪಂಚಾಯತ್ ನಮಗೆ ಗೆಲ್ಲುವ ವಿಶ್ವಾಸ ಈ ಸಲ ಇದೆ. ಮತದಾರ ನಮ್ದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಬಂದರೆ ನಮ್ಮ ಕೊಣಾಜೆ ನಮ್ಮದು MLA ಇದ್ದಾರೆ, ನಮ್ಮದು ಈ ಮಂಗಳೂರು ಕ್ಷೇತ್ರದಲ್ಲಿ ಒಟ್ಟಿಗೆ ಸೇರಿ ಇಡೀ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಬಹಳ ಸಹಕಾರಿಯಾಗ್ತದೆ ಅಂತ ನಾನು ಬಯಸಿದ್ದೇನೆ. ಎನ್ಎಸ್ ಕರೀಂ ಹಾಗೂ ತಾಲೂಕು ಪಂಚಾಯತ್ ಅಭ್ಯರ್ಥಿ ರಾಜಾರಾಮ್ ರೈ ಕಲ್ಲಿಮಾರ್ ಕೊಣಾಜೆ ಪ್ರದೇಶದಲ್ಲಿ ಭಾನುವಾರ ಮತಯಾಚನೆ ನಡೆಸಿದರು. ಮನೆ ಮನೆಗೆ ತೆರಳಿ ಮತ ನೀಡುವಂತೆ ಪ್ರಾರ್ಥಿಸಿದರು. ಈ ವೇಳೆ ಕರೀಂ ಅವರು ಮಾತನಾಡುತ್ತಾ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ನಮ್ಮ ನೆಚ್ಚಿನ ಶಾಸಕರ ಕೆಲಸ ಕಾರ್ಯಗಳೇ ನಮ್ಮ ಜನತೆ ನಮಗೆ ನೀಡುವ ಶ್ರೀರಕ್ಷೆ ಹಾಗೂ ಆಶೀರ್ವಾದ ಎಂದರು. ಈಗ ನಾವು ನಮ್ಮ ಶಾಸಕರ MLA ಅವರ ಅಭಿವೃದ್ಧಿಯನ್ನು ನಾವು ತೋರಿಸ್ತಾ, ನಾವು ಈಗ ಹೊಸಬರು. ಇದಕ್ಕೆ ಮೊದಲು 5 ವರ್ಷ ಆಡಳಿತ ನಡೆಸಿದಂಥ ನಮ್ಮ ಜನತಾದಳದ ಅಜೀಜ್ ಮಲಾರ್ ಅವರ ಕುಂದುಕೊರತೆಗಳನ್ನು ಜನರಿಗೆ ಮನದಟ್ಟಿ ಮಾಡಿ ನಮ್ಮ ಶಾಸಕರ ಅಭಿವೃದ್ಧಿಯನ್ನು ಅವರಿಗೆ ತೋರಿಸ್ತಾ ನಾವು ಮತ ಯಾಚಿಸ್ತಾ ಇದ್ದೇವೆ. ತಾಲೂಕು ಪಂಚಾಯತ್ ಅಭ್ಯರ್ಥಿ ರಾಜಾರಾಮ್ ರೈ ಕಲ್ಲಿಮಾರು ಅವರು ಮಾತನಾಡುತ್ತಾ, ನೀವೆಲ್ಲರೂ ನಿಮ್ಮ ಅಮೂಲ್ಯ ಮತಗಳನ್ನಿತ್ತು ನಮ್ಮನ್ನು ಆಶೀರ್ವದಿಸಬೇಕು ಎಂದರು. ಬಹಳ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವರ ಸಹಕಾರದಿಂದ ನನ್ನ ಕ್ಷೇತ್ರದಲ್ಲಿ ಇನ್ನಷ್ಟು ಉತ್ತಮ ಕಾರ್ಯಕ್ರಮಗಳನ್ನು, ಉತ್ತಮ ಅಭಿವೃದ್ಧಿಯ ಕಾರ್ಯಗಳನ್ನು ನೀಡುತ್ತೇನೆ ಎಂಬ ಭರವಸೆಯನ್ನು ನೀಡಿದ್ದಾರೆ. ಅದನ್ನು ಜನರಿಗೆ ತಲುಪಿಸುವಲ್ಲಿ ನಾನು ಪ್ರಮುಖ ಪಾತ್ರ ವಹಿಸ್ತಾ ಇದ್ದೇನೆ. ಮತದಾರರು ನನಗೆ ಮತ ನೀಡಿ ಊರಿನ ಅಭಿವೃದ್ಧಿ ಕಾರ್ಯದಲ್ಲಿ ಸಹಕಾರಿಯಾಗಿ